ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೇಮಾನಂದ್ ಬಿರಾದಾರ್ ಮಾಡುವ ನಮಸ್ಕಾರಗಳು. ಇವತ್ತು ಇಲ್ಲಿ ನಾನು ಯಾಕೆ ಕುಂತ್ಕೊಂಡು ಮಾತಾಡಕತ್ತೀನಿ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆ ಏನಾಗಿದೆ ಅಂದರೆ, ನಮ್ಮ ಎಲ್ಲ ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಈ ಸರ್ಕಾರ ಮಾಡುವ ಗೂಢಾಂತರದಿಂದ ಜನಸಾಮಾನ್ಯರು ಸಾಯ್ತಿದ್ದಾರೆ. ಮನೆ ಕಟ್ಟಡ ಪರ್ಮಿಷನ್ ಕೊಡ್ತಾ ಇಲ್ಲ. 1 ವರ್ಷಗಳ ಒಳಗಡೆ 3 ಕಾನೂನು ತರ್ತಾ ಇದ್ದಾರೆ. ಇಡೀ ಜನ ಹಿಡಿ ಶಾಪ ಆಗ್ತಾ ಇದೆ. ಕಾರ್ಪೊರೇಷನ್ಗೆ ಬರೋದು, ಅಡ್ಡಾಡೋದು, ನಮ್ಮ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋದು. 3 ತಿಂಗಳಿಗೊಮ್ಮೆ ಕಾನೂನು ಮಾಡಿದ್ರೆ ಜನರು ಯಾವ ರೀತಿ ಸಫರ್ ಆಗಬೇಕು? ನಾವು ಸಾಕಷ್ಟು ಅಧಿಕಾರಿಗಳಿಂದ, ಆಯುಕ್ತರಿಂದ, ಜಿಲ್ಲಾಧಿಕಾರಿಗಳಿಂದ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದರೂ ಸಹಿತ ಅವರು ಆ ಪತ್ರಕ್ಕೆ ಯಾವುದೇ ಕಾರಣಕ್ಕೂ ಉತ್ತರ ಕೊಡ್ತಾ ಇಲ್ಲ. ನಮ್ಮ ಆಯುಕ್ತರು ನಾವು ವಿನಂತಿ ಮಾಡಿದಾಗ ಅವರು ಪತ್ರ ಬರೀತಾರೆ ಅಷ್ಟೇ. ನಾವು ಪತ್ರ ಬರೆದಿದ್ದೇವ್ರಿ, ಮೇಲಿಂದ ಆದೇಶ ಬರಬೇಕು. ಇದು ಒಂದಲ್ಲ, ಹೆಸ್ಕಾಮ್ಗೆ ಹೋದ್ರಿ ಅಲ್ಲಿ ಸಮಸ್ಯೆ. ಬಡವರು ಗುಂಟಾ ಮನೆ ಕಟ್ಕೊಂಡಿರ್ತಾರೆ, ಅಲ್ಲಿ KEB ಕಮಿಷನ್ ಕೊಡ್ತಾ ಇಲ್ಲ. ಸಬ್ ರಿಜಿಸ್ಟರ್ ಆಫೀಸ್ನಾಗ ಹೋರಿ, ಅಲ್ಲಿ ಡಬಲ್ ದುಡ್ಡು ಟ್ಯಾಕ್ಸ್ ತೊಗೊಳ್ತಾ ಇದ್ದಾರೆ. ಈ ರೀತಿ ಆದ್ರೆ ಜನಸಾಮಾನ್ಯರಿಗೆ ಎಷ್ಟು ಹೊರೆ ಆಗ್ತದೆ? ಆದ ಕಾರಣ ನಾನು ಮಾಧ್ಯಮ ಮಿತ್ರರ ವಿನಂತಿ ಏನು ಮಾಡ್ತೀನಿ ಅಂದ್ರೆ, ಸರ್ಕಾರಕ್ಕೆ ಬಡವರ ಜನಪರ ಕಾಳಜಿ ಇತ್ತಪ್ಪ ಅಂದ್ರೆ ಸಮಸ್ಯೆಗಳನ್ನು 1 ತಿಂಗಳೊಳಗೆ ಬಗೆಹರಿಸೋದು 1 ವರ್ಷ ಒಯ್ತಾ ಇದ್ದಾರೆ. ಮೊನ್ನೆ ನಾನು ಸುಮಾರು 6 ತಿಂಗಳಿಂದ ಹೋರಾಟ ಮಾಡಿದಾಗ ನೆಮ್ಯಾನ್ಸ್ ಲ್ಯಾಂಡ್ ಅಂತೇಳಿ ಬಿಜಾಪುರ ಸುತ್ತಮುತ್ತ ಎಲ್ಲ ಲ್ಯಾಂಡ್ಗಳನ್ನು ಸಬ್ ರಿಜಿಸ್ಟರ್ ಆಫೀಸ್ನಾಗ ಖರೀದಿ ಮಾಡ್ತಾರೆ, ಉತಾರಿ ಕೊಡ್ತಾರೆ, ಈ ಸತ್ತು ಮಾಡ್ತಾರೆ, ಟ್ಯಾಕ್ಸ್ ತುಂಬ್ಕೋತಾರೆ, ಕಟ್ಟಡ ಪರವಾನಗಿ ಕೊಡ್ತಾ ಇಲ್ಲ ಅಂತ. ಇದಕ್ಕೆ 6 ತಿಂಗಳಿಂದ 8 ತಿಂಗಳು ಹೋರಾಟ ಮಾಡಬೇಕಾಯ್ತು. ಕಡೆಗೆ 8 ತಿಂಗಳು ಆದಮೇಲೆ ಕ್ಯಾಬಿನೆಟ್ನಾಗ ಪಾಸ್ ಮಾಡಿದ್ರು. ನಾವು ಅದಕ್ಕೆ ಕೃತಜ್ಞತೆ ಹೇಳ್ತೇವೆ. 1 ತಿಂಗಳು ಆಗೋ ಕೆಲಸ 8 ತಿಂಗಳು ಒಯ್ದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನು ಆಗಕ್ಕಿಲ್ಲ. ಇವತ್ತಿಗೆ ಜನ ಇಷ್ಟು ಒದ್ದಾಡಕತ್ತಾರ. ಒಂದು ಮನೆ ಕಟ್ಕೋಬೇಕಂತ ಕನಸಿರ್ತದೆ. ಒಬ್ಬ ವ್ಯಕ್ತಿ ಒಂದು ಆಫೀಸಿಗೆ, ಕಚೇರಿಗೆ, ಮಹಾನಗರ ಪಾಲಿಕೆ 20 ಸಲ ಎಡ್ತಾಕೆ ಬಂದರೂ ಅವ್ರಿಗೆ ಪರ್ಮಿಷನ್ ಸಿಗ್ಲಿಕ್ಕೆ ಅಂದ್ರೆ ಎಷ್ಟು ನೊಂದ್ಕೋತಾನ. ಆದ ಕಾರಣ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ, ದಯವಿಟ್ಟು ಇನ್ನಾದರೂ ಎಚ್ಚೆತ್ತು ಆದಷ್ಟು ಬೇಗ ಜನಸಾಮಾನ್ಯರಿಗೆ ಏನು ತೊಂದರೆ ಅದ ಅಧಿಕಾರಿಗಳ ಮುಖಾಂತರ ಮಾಹಿತಿ ತೊಗೊಂಡು ತ್ವರಿತವಾಗಿ ಬಗೆಹರಿಸ್ರಿ. ಇದನ್ನು ಜನ ಭಾಳ ತತ್ತರಿಸೋಗ್ಯಾರ. ಸರ, ನಾವು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯನಾಗಿ ನೋವಿನಿಂದ ಹೇಳ್ತಾ ಇದ್ದೀನು. ಸರ್ಕಾರಕ್ಕೆ ಇದಕ್ಕೆ ಎಷ್ಟೋ ಸಲ ನಾವು ವಿನಂತಿ ಮಾಡಿದಾಗೂ ಅದಕ್ಕೆ ಪ್ರತಿಕ್ರಿಯೆ ಇಲ್ಲ. ಅದಕ್ಕೆ ಇದು ಬಡವರ ಸರ್ಕಾರ ಅಂತಾರೆ. ಇಂಥ ಕೆಲಸ ಮೊದಲು ಮಾಡಿ ಅಂತ ವಿನಂತಿ ಮಾಡ್ತೀವಿ. ಸರ್ ಒಂದು ವಿನಂತಿ, ಈ ವಿಷಯಗಳನ್ನು ಸದನದಲ್ಲಿ ಚರ್ಚೆ ಮಾಡಿದಾಗೂ ಸಹಿತ ಇದು ನಿಮಗೂ ಗೊತ್ತಿದೆ. ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇದು ಸದನದಲ್ಲಿ ಪ್ರಶ್ನಾವಳಿ ಕೇಳಿದ್ದು ನಮ್ಮ ಕಡೆ ರೆಕಾರ್ಡ್ಸ್ ಅದಾವ. ವಿಜಯಪುರ ನಗರ ಶಾಸಕರು ಸುಮ್ಮನೆ ಕೂತ್ಕೊಂಡಿಲ್ಲ. ಇದಕ್ಕೆ ಈ ಸರ್ಕಾರಕ್ಕೆ ಚಾಟಿ ವೇಟ್ ಹಾಕ್ಲಾತಾರೆ. ಪ್ರತಿ ಸಲನೂ ಅವರು ಬರೀ ನೋಡ್ತಾರೆ, ಕೇಳ್ತಾರೆ, ಇಟ್ಕೊಂಡು ಕುಂಡಿರ್ತಾರೆ. ಇದರಿಂದ ನಾವೇನು ವಿನಂತಿ ಮಾಡ್ತೀವಿ, ಜನಸಾಮಾನ್ಯರಿಗೆ ಭಾಳ ಹೊರೆ ಆಗ್ತಾ ಇದೆ, ಭಾಳ ತೊಂದರೆ ಆಗ್ತಾ ಇದೆ. ನೀವು ಫ್ರೀ ಯೋಜನೆ ಕೊಟ್ಟು ಒಂದು ಭಾಗದಾಗ ತೊಟ್ಲಾನು ನೀವೇ ತೂಗ್ತೀರಿ, ಚಿಂಟು ನೀವೇ ಮಾಡ್ತೀರಿ. ಹಂಗೆ ಮಾಡಬೇಡ್ರಿ ಅಂತ ವಿನಂತಿ ಮಾಡ್ತಿದ್ದೀವಿ. ಇದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಜನರು ರೋಷ ಹೋಗಿಬಿಟ್ಟಾರೆ. ಒಂದು ಮನೆ ಪರ್ಮಿಷನ್ ಸರಿಯಾಗಿ ಸಿಗ್ತಾ ಇಲ್ಲ, ಕಟ್ಟಡ ಮುಕ್ತಾಯ ಸರಿಯಾಗಿ ಸಿಗ್ತಾ ಇಲ್ಲ, ಈ ಸತ್ತು ಸಿಗ್ತಾ ಇಲ್ಲ. ಈ ರೀತಿ ಎಲ್ಲನೂ ಬೆಂಗಳೂರಲ್ಲಿ ಕುತ್ಕೊಂಡು ನಾವು ಮಾಡ್ತೇವೆ ಅಂತೇಳಿ ದಿನಗಳನ್ನು ಕಳ್ಕೊತ ಹೋಗ್ಬಿಟ್ರೆ ನಮಗೆಲ್ಲ ಸಾರ್ವಜನಿಕರು ನಮಗೆಲ್ಲ ಉಗಿತಾರ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರದಲ್ಲಿ ಎಲ್ಲ ಕಡತಗಳು ತಡವಾಗಿ ಆಗ್ತಾ ಇದ್ದಾವೆ. ಅದು ಒಂದೇ ನಮಗೆ ಕಾಯ್ದೆಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕಾಯ್ದೆ 1 ವರ್ಷ ನಾವು 3 ಕಾಯ್ದೆ ಮಾಡಿದ್ರೆ ಅದಕ್ಕೆ ಆಫೀಸರ್ಸ್ ಏನು ಮಾಡ್ಬೇಕು ಹೇಳ್ರಿ? ಈಗ ನಾ ಹೇಳಿ ಕಟ್ಟಡ ಪರವಾನಿಗೆ ಕೊಡಲಿಕ್ಕೆ ಅದಕ್ಕೆ ಕೊಟ್ಟು 30 ಡೇಸ್ ಟೈಮ್ ಅದ. 3 ತಿಂಗಳಾದ್ರೂ ಆಗ್ತಾಯಿಲ್ಲ. ಲಾಗಿನ್ ಬಂದಿದೆ, ಲಾಗಿನ್ ಚೇಂಜ್ ಮಾಡಿದ್ದಾರೆ, ಲಾಗಿನ್ ಸ್ಟ್ರಕ್ ಇದೆ, ಜಾಮ್ ಆಗಿದೆ ಅಂತ ಹೇಳ್ಕೊತ ಕೂತ್ರೆ ಅದರಿಂದ ಜನರಿಗೆ ತೊಂದರೆ ಆಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಸರ್ ನಿಮಗೆ ತಪ್ಪು ಮಾಹಿತಿ ಇದೆ. ಇಲ್ಲ ಸರ್ ಸರ
ಟೋಟಲಿ ಲಾಗಿನ್ನೇ ಸ್ಟಾಪ್ ಇದೆ ಸರ್. ಒಂದು ಕೆಲಸ ಮಾಡಿರಿ ಸರ್, ನಾನೇ ನಿಮಗೆ 20,000 ಕೊಡ್ತೀನಿ, ತಂದು ಕೊಡ್ರಿ, ನಾನೇ ಕೊಡ್ತೀನಿ. ಇಂಪಾಸಿಬಲ್, ಐ ನೋ ಇಟ್. ಇಲ್ಲ ಸರ್, ಲಾಗಿನ್ ಸ್ಟಾರ್ಟ್ ಇದ್ದಾಗ ನೀವು ಹೇಳ್ತೀರಿ, ದುಡ್ಡು ಯಾರಿಗೆ ಕೊಟ್ಟಿರೋದು ಅಂತ ಗೊತ್ತಿಲ್ಲ. ಲಾಗಿನ್ ಪ್ರಾರಂಭ ಆಗಿಲ್ಲ ಸರ್, ಲಾಗಿನ್ ಪ್ರಾರಂಭ ಆದಾಗ ಎಂಟ್ರಿ ಮಾಡಕ್ಕೆ ಬರಲ್ಲ. ಸರ್ ಸರ್ಕಾರ ಮಟ್ಟದಲ್ಲಿ ಬರೆದು ಕಳಿಸಿದ ಮೇಲೆ ಸರ್ಕಾರ ಏನು ಹೇಳ್ತೀವಿ, ಕೆಲವೊಂದು ಸರ್ಕಾರ ಮಾಡ್ಬೇಕು ಸರ್, ನಾವು ರಿಜಿಸ್ಟರ್ ಮಾಡಕ್ಕೆ ಬರಲ್ಲ. ನೋಡ್ರಿ, ನಮ್ಮ ಅಧಿಕಾರಿಗಳು ಸಾಕಷ್ಟು ಆ್ಯಕ್ಟಿವ್ ಇದ್ದಾರೆ. ನಮ್ಮ ನಗರ ಶಾಸಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಯಾರ. ಹಾಂ, ಸರ 900 ಸಿಬ್ಬಂದಿ ಕೊಡಬೇಕಾದ ಸಮಯದಲ್ಲಿ 250 ಸಿಬ್ಬಂದಿ ಕೊಟ್ಟರೆ ಸಿಬ್ಬಂದಿ ಹೆಂಗೆ ಮಾಡ್ತಾರೆ? ಅವರಿಗೆ ಎರಡೇ ಕಾಲ, ಎರಡೇ ಕಣ್ಣು, ಎರಡೇ ಕೈ ಇರ್ತಾವೆ. ಸರ CM ಅವ್ರಿಗೆ ವಿನಂತಿ ಮಾಡಿ, ಒಂದು ನಿಮಿಷ, CM ಅವ್ರಿಗೆ ಹೇಳ್ಯದ, ಪತ್ರ ಮುಖಾಂತರ ಕೊಟ್ರ, ಸಂಬಂಧಪಟ್ಟ ಸಚಿವರಿಗೆ ಕೊಟ್ಟದ. ಅವ್ರಿಗೆ ಪೋಸ್ಟ್ಗಳನ್ನು ತುಂಬಿಕೊಳ್ಳೋ ಆಸಕ್ತಿ ಇಲ್ಲ. ಸರ್ ರೇಡ್ ಎಲ್ಲ ಡಿಪಾರ್ಟ್ಮೆಂಟ್ನೇ ಆಗ್ತದೆ, ಒಂದೇ ಡಿಪಾರ್ಟ್ಮೆಂಟ್ ಆಗ್ತದೆ ಹಂಗಿಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಆಗ್ತದೆ ಸರ್. ನಮ್ಮಲ್ಲಿ ಆದಾಗ ಯಾವ ಅಧಿಕಾರಿಗಳಿಗೆ ದುಡ್ಡು ಸಿಕ್ಕಿಲ್ಲ ಸರ. ಏನಾದರೂ ಹೂವಾಪುಗಳು ಹೇಳ್ತಾರೆ ಮಾಡಿರ್ಬೋದು, ನಮ್ಮ ಅಧಿಕಾರಿಗಳಿಗೆ ಎಲ್ಲಿ ದುಡ್ಡು ಸಿಕ್ಕದೇನ್ರಿ? ವಿಳಂಬ ಮಾಡ್ತಾ ಇರೋದು ಹೇಳಕತ್ತೀನಿ ಅಲ್ರಿ. ವಿಳಂಬ ಯಾಕೆ ಮಾಡಕತ್ತಾರ? 900 ಪೋಸ್ಟ್ ಬೇಕಾದ್ರೆ 200 ಪೋಸ್ಟ್ ಅದಾಗ ಎಲ್ಲಿಂದ ತರ್ತೀರಿ? ಆಮ್ಯಾಗ ಅವ್ರಿಗೆ BL ಅಂತ ಡ್ಯೂಟಿ ಹಾಕ್ತಾರೆ, ಬೇರೆ ಬೇರೆ ಚುನಾವಣೆ ಡ್ಯೂಟಿ ಹಾಕ್ತಾರೆ. ಅವರು ಮನುಷ್ಯರಲ್ಲ. ನಾವೇನು ಹೇಳ್ತೀವಿ, ಸರ್ಕಾರ ಮಟ್ಟದಲ್ಲಿ ಏನೇನು ಹೊಸ ಕಾಯ್ದೆ ತರ್ತೀರಿ, ಆದಷ್ಟು ಜನರಿಗೆ ಸರಳತೆ ಆಗಂಗೆ ಮಾಡ್ರಿ. ಈಗ ಮಹಾನಗರ ಪಾಲಿಕೆ ಅಧ್ಯಕ್ಷರು ಇದರ ಬಗ್ಗೆ ಒಂದು ಚಕಾರ ಶಬ್ದವು ಎಲ್ಲೂ ಮಾಧ್ಯಮದವರಾಗಲಿ ಸಾರ್ವಜನಿಕವಾಗಿ ಎಲ್ಲೂ ಹೇಳಿಲ್ಲ. ನೀವು ಒಬ್ಬರೇ ಪರ್ಸನಲ್ ಆಗಿ ಹೇಳ್ತಾ ಇದ್ದೀರಿ. ಇದು ಎಲ್ಲರೂ ಸೇರ್ಕೊಂಡು, ನೀವು ಮಹಾನಗರ ಪಾಲಿಕೆ ಮೇಯರ್ ಅವರು ಸೇರ್ಕೊಂಡು, ಉಪಮೇಯರ್ ಸೇರ್ಕೊಂಡು, ಸದಸ್ಯರು ಸೇರ್ಕೊಂಡು ಇದೊಂದು ತರಾವ್ ಪಾಸ್ ಮಾಡಿ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತಕ್ಕಂಥ ಸ್ಪಷ್ಟೀಕರಣ ಕೊಡಬೇಕಾಗಿತ್ತಲ್ಲ ಸರ್. ನಾವು ಒಂದು ನಿಮಿಷ ಕೇಳ್ರಿ. ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಪತ್ರಗಳು ಹೋಗಿಲ್ಲ ಅಂತಲ್ಲ. ನಮ್ಮ ಮೇಯರ್ ಅವರು ಉಳಿದ ಸದಸ್ಯರು ಯಾರೂ ಕೆಲಸ ಮಾಡಿಲ್ಲ ಅಂತೂ ಅಲ್ಲ. ಎಲ್ಲರೂ ಪ್ರತಿಕ್ರಿಯೆ ಅದ, ಅದಕ್ಕೆ ಎಲ್ಲರೂ ಕಳ್ಕಳಿ ಅದಾರ. ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ ಆಗಲಿ. ಈಗ ನಾನೇ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿಸ್ಕೊಂಡ್ಬರ್ಬೇಕಂತೇನಿಲ್ಲ. ಮೇಲಿನಿಂದೆಲ್ಲ ಆದೇಶ ಮಾಡ್ತಿರಲೇ, ಸಬ್ ರಿಜಿಸ್ಟರ್ ಆಫೀಸಿಗೆ 3 ಪಟ್ಟು ರೊಕ್ಕ ಹಾಕ್ತೀರಿ, ಹೆಸ್ಕಾಮ್ದವ್ರಿಗೆ ಡಬಲ್ ರೊಕ್ಕ ಹಾಕ್ತೀರಿ, ಅಲ್ಲೇ ಕೂತು ಮಾಡ್ತೀರಿ ನೀವು. ಇದನ್ನು ಮಾಡಿ ಕಳಿಸ್ರಿ. ನಮ್ಮ ಉದ್ದೇಶ ಅಷ್ಟೇ, ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ, ಆದಷ್ಟು ಬೇಗ ಕಡತಗಳನ್ನು ಸಡಿಲಪಡಿಸಿ ಜನಸಾಮಾನ್ಯರು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ತೀವಿ. ಧನ್ಯವಾದಗಳು. ಅದನ್ನೆಲ್ಲ ಯಾಕೆ ಮಾತಾಡೋಣ ಸರ? ನಾವೇನು ಹೇಳ್ತೀವಿ ಸರ್, ಸರ್ಕಾರದಲ್ಲಿ ವಿಳಂಬ ಆಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಕಾನೂನುಗಳು ಮೇಲಿಂದ ಮೇಲೆ ಚೇಂಜ್ ಆಗೋದ್ರಿಂದ ಕಾನೂನುಗಳನ್ನು ಪದೇ ಚೇಂಜ್ ಮಾಡತ್ತಾರ. ಏನಂತ ಸ್ಪಷ್ಟೀಕರಣ ಕೊಡಬೇಕು? ಸರ, ನಾವು ನೋಡ್ರಿ, ಎಲ್ಲರೂ ಜನಪರ ಕೆಲಸ ಮಾಡ್ಬೇಕಂತೆ ಆಸಕ್ತಿ ಇರ್ತದೆ. ಎಲ್ಲರೂ ಪ್ರಯತ್ನ ಮಾಡಕತ್ತಾರ. ಸರ್ಕಾರದಲ್ಲಿ ವಿಳಂಬ ಆಗ್ತದೆ ತಿಳಾಕತ್ತೀವಿ, ಮತ್ತೆ ನೀವು ತಿರಿ ಹಿಂಗೆ ಕೇಳಿದ್ರೆ ಏನು ಹೇಳ್ಬೇಕಿನ್ನು? ಒಟ್ಟು ಅಲ್ರಿ, ಅಂದ್ರೆ ಇಲ್ಲಿ ಅಲ್ಲ, ಕರ್ನಾಟಕ ಜನರಾಗಿ ಒಟ್ಟು BJP ಬೇರೆ ಬೇರೆ ಪಕ್ಷ ಯಾರಿಗೆ ಇಲ್ಲೇನು? BJP ಅದೇ ಕರ್ನಾಟಕದ ಕಾಂಗ್ರೆಸ್ ಆರೋಪ ಯಾಕೆ ಮಾಡ್ಲದ್ ನಾ ಹೆಂಗೆ ಹೇಳ್ಯವ್ರು? ಅದಕ್ಕೆ ನಾ ಹೆಂಗೆ ಉತ್ತರ ಕೊಡಲಿ ಅವ್ರ ಬಗ್ಗೆ? ಸದನದಾಗ ಪ್ರಶ್ನೆ ಕೇಳೋದು, ಉತ್ತರ ಸದನದಾಗ ಪ್ರಶ್ನೆ ಕೇಳೋದು ನಿಮ್ಗೆ ಕಾಪಿ ಕೊಡ್ತೀವಿ. ಅವ್ರು ಕೇಳಿದ್ರೆ ಸದನದಾಗ ಇದರ ಕುರಿತಾಗಿ ಮಹಾನಗರ ಪಾಲಿಕೆ ಕುರಿತಾಗಿ ನಮ್ದು ಒಂದು ಕೆಲಸ ಆಗಲಿಲ್ಲ, ನಮ್ದು ಮೇಯರ್ ಅವ್ರ ಮಾತಿಗೆ ಬೆಲೆ ಇಲ್ಲ, ನಮ್ದು ಯಾವುದೇ ರೀತಿ ಈ ಖಾತಾ ಬಿ ಖಾತಾ ಏನು ಯಾವುದೂ ಲಾಗಿನ್ ಆಗಲ್ಲ.
ಕಟ್ಟಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಇಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಕರೆದು ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದಾಗಿತ್ತಲ್ಲ. ಈಗ ನಾನು ನನಗೆ ಅನ್ಸುದು ಹೇಳ್ತಾ ಇದ್ದೀನು, ಏನು ಅದು ಬರ್ಬೋದಾಗಿತ್ತಲ್ಲ, ಅವ್ರು ಮಾಡ್ಬೇಕಾಗಿತ್ತಲ್ಲ, ಬಿ ಜೆ ಪಿ ಇರ್ಬೇಕಾಗಿತ್ತಲ್ಲ. ದಿಸ್ ಇಸ್ ನಾಟ್ ಅವೇ. ಜವಾಬ್ದಾರಿ ಇದೆ, ನೀವು ಹೇಳಕತ್ತೀವಿ, ಒಬ್ಬರೇ ಹೇಳಕತ್ತಿರಲ್ಲ. ಅಲ್ಲ ಇಲ್ಲ, ಅದ್ರ ಬಗ್ಗೆ ನಾವು ದೊಡ್ಡ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಈ ತೊಂದರೆ ಆಗ್ಯದ, ನಿಮ್ಮ ಮುಖಾಂತರ ವಿನಂತಿ ಏನು ಮಾಡ್ತೀನಿ ಅಂದ್ರೆ ಆದಷ್ಟು ಕಡ್ತಿರೋದು ಬೇಗ ಸರಿಪಡಿಸ್ತೀವಿ ಅಂತ ಹೇಳ್ತೀವಿ. ಧನ್ಯವಾದಗಳು ಸರ್.